ಪರವಾ ಮಲ್ಲಿಲ್ಲಿದ್ದಾನ ಜಳ ಮಾಡ್ಕೊಂಡು ಹೋಗ್ಯಾರಲ್ರಿ ಮಾವ್ರ. ಮುದುಕಾಗಿಂದ ಏನೇ ವಿಷಯ ತಿಂತೀನಿ ನಾನು. ಎದಕ್ ಜಗಳ ಮಾಡ್ತಿರ್ಬಿ ಇಬ್ರು? ಏನ್ ಮಾಡೋಣ್ರಿ, ಒಣ ತಿಂಡಿ ನಾನ ಕಡಿಸ್ಕೊಂಡ್ರಂತೆ ಬರೀ ಒಣದಕ್ಕೆ ಜಗಳ ಮಾಡ್ತಾರ ನಿಮ್ ತಮ್ಮಾರು. ಈಗ ಜಾತ್ರೆಗ ನಾಟಕ ಕಂಪ್ನಿಯರ್ ಬಂದಾರಲ್ರಿ, ಅಲ್ಲಿ ಅವ್ರು ಕೂಡ ಕುಂತಿರ್ಬೇಕು. ಸರಿ, ಹಂಗಾದ್ರೆ ಹೋಗಿ ಕಿ ಹೊಡೆದು ಹೇಳ್ಕೊಂಬರ್ತೀನಿ. ಜಾತ್ರೆ ಇದ್ದಾಗನು ಬರೀ ಹೊರಗ ತಿರುಗಾಡೋದನ. ಗಂಗಾ, ಯಾವ ಗಂಗಾ ಹೇಳವ, ನಾನಟ ನಿಮ್ಮ ಅಮ್ಮರ ಮನೆಗೆ ಹೋಗ್ಬಿಡ್ತೀನವ. ಪರವಾ, ಈಗ ಅಲ್ಲಿ ಯಾರು ಇಲ್ಲಲ್ಬಿ? ಅಣ್ಣ ಮತ್ತ ಅವ್ವಾರು ದುಡ್ಯಾಕ್ ಹೋಗಿದ್ದಿಲ್ಲನ್ರಿ, ಈಗೇನೋ ಬಂದಾರಂತ್ರಿ ಜಾತ್ರೆ ಸಂಬಂಧ. ಅದಕ್ಕೆ ಅವನ್ ಮಾತಾಡ್ಸ್ಕೊಂಬರ್ತೀನಿ ರೀ ಹೋಗಿ. ಹೋಗ್ಬಾರವ. ಯವ್ವ, ಅಮ್ಮನ್ ಮಾತಾಡ್ಸಕ್ ನಾನು ಬರ್ಲಿಯಾ? ಮತ್ತೆ ನಾ ಹೋಗಿ ಮಾತಾಡ್ಸ್ಕೊಂಬರಕಂತ್ರಿ. ಹುಗ್ಗಿ ಅಂಕರು ಮಾಡಿಟ್ಟಿನಿ, ಇನ್ನೂ ಪಲ್ಯ ಪದಾರ್ಥ ಇನ್ನೂ ಮಾಡ್ಬೇಕು. ನಿಮ್ಮ ವೈನಿಯರ್ ಕೈಯಾಗ ಒಂದಿಟ್ಟು ನೀನು ಸಹಾಯ ಮಾಡೋಗು. ಮಾಡ್ತಿರ್ತಾರ, ಒಂದಿಟ್ಟು ನೀವು ಮಾಡಿ ಹೋಗ್ಯವ. ಸರಿವಾ. ಅವ್ವ, ನಾನು ಬರ್ತೀನಿ ತಗೋಬಿ ಅಮ್ಮನ್ ನೋಡಕ. ಏನ್ ಮಾಡ್ತೀಯ? ನಡ್ಕೊಂತ ಹೋಗ್ತೀನಿ ಬಿ ಇಂಥ ಬಿಸಿಲಾಗ. ನಡಿ, ನಾನು ಕರ್ಕೊಂಡು ಹೋಗ್ತೀನಿ. ಅತ್ತಿ, ಬದ್ನಿಕಾಯಿ ಪಲ್ಯ ಸಾಕಲ್ರಿ, ಮತ್ತೆ ಇನ್ನು ಎದ್ರದಾರ ಪಲ್ಯ ಮಾಡ್ಬೇಕನ? ಹುಗ್ಗ್ಯಾಗ ಬದ್ನಿಕಾಯಿ ಪಲ್ಯನ ಬೇಯಿಸಿ, ರೊಟ್ಯಾಗ ಅವು ಇವು ಮಡಿಕೆ ಕಾಳು, ಹೆಸರು ಕಾಳು ಇವನ್ ಕಟ್ಟಿಟ್ಟಿದ್ದೆ. ಮಳಿಕ್ ಬಂದವನ್ ನೋಡಿ ಅವ್ನು ಸ್ವಚ್ಛ ತೊಳೆದು ತಂಗಿ ಪಲ್ಯ ಮಾಡಿಬಿಡ ಅದೊಂದು. ಹಂಗ ಹುಳಿ ಹಿಟ್ಟಿನ ಸಾರು ಮಾಡಿಬಿಡ್ರಿ. ಹುಳಿ ಹಿಟ್ಟಿನ ಸಾರು ನಮ್ಗೆ ನಿಮ್ಮಷ್ಟು ಚಲೋ ಮಾಡಕ್ ಬರಂಗಿಲ್ರಿ. ನಿಮ್ ದೊಡ್ಡತ್ತಿ ಕೇಳ್ರಿ, ಕೇಳಿ ಮಾಡ್ರಿ. ಬಾತ್ ಮಾಡಂಗಿಲ್ಲ. ಹೋಗಿ ಬರ್ತೀನಿ ಆಯವ. ಲಗು ದಗದ ಮುಗಿಸ್ರಿ. ಮತ್ತೆ ಇನ್ನು ಎಲ್ಲಾರು ತೇರುಳಿ ಹತ್ತಿ ಕೊಟ್ಟರು ಬರಾರು. ಮತ್ತೆ ಊಟಕ್ಕ ಪಾಟಕ್ಕ ಎಲ್ಲ ಸಜ್ಜುವರಿ ಮಾಡಿರ್ತೀಂಗ್ಯಾ? ಸರಿ ಆಯ್ತು ರೀ ಅತ್ತಿ. ನನ್ನ ಫ್ರೆಂಡ್ ಬರ್ತಾನ, ಬಂದಂದ್ರ ಸ್ವಲ್ಪ ಕಾಫಿ ಟೀ ಇದನ್ನೊಂದಿಟ್ಟು ಮಾಡ್ಕೊಡ್ರಿ. ಸರಿ ಆಯ್ತಾಳ್ರಿ. ಯಪ್ಪ, ನಾವಕ್ಕಿನ್ ಬಿಡಕ್ ನಡ್ಕೊಂತ ಅಲ್ಲನ ಅದು ಯಾರ ಪಿರಿಯಂಡಿ ಗೀಂಡು ಅಂತಿ. ಮತ್ತೆ ಅವ್ರು ಬಂದಾಗ ನೀರ್ಲಿ ಚಂದ ಇರಂಗಿಲ್ಲ. ಏನ್ ಪಚ್ಚೆನ ಏನು ಇವ್ರಿಗೇನಾರು ಗೊತ್ತಾಗೋನಾಚಾರ. ನಿಮ್ಮ ಮನ್ಯಾಗ ಇರು. ಏ ಬಾಬಿ ಅವ್ವ, ರುಕ್ಮಿಣಿ ಇದಾಳ, ಗಂಗಾ ಅದಾಳ, ಮಾತಾಡ್ತಿರ್ತಾರ ಬಾ ಅವ್ರು. ನಡಿಯಪ್ಪ ಹಂಗಾರ. ಬಡ ಬಡ ಅದೆಲ್ಲ ಮುಗಿಸ್ಕೊಂಡು ಕಾಯಿ ಹೊಡ್ಸ್ಕೊಂಬರ್ಬಿ. ಹೊತ್ತು ಭಾಳ ಆಗತ್ತ. ಮಾವರ ಮನ್ಯಾಗ ಇವತ್ತು ಕಾಯಿ ಓಡ್ಸಂಗಿಲ್ಲಂತ್ರಿ, ನಾಳೆ ಓಡಿಸೋದಂತ್ರಿ. ದೊಡ್ಡ ತೇರ್ ಹೇಳಿದ್ರಿ, ಮೊದ್ಲಿಕ್ಕಿದ್ದನ್ನು ಹಂಗ ಓಡಿಸ್ಕೊತ ಬಂದಾರಂತ್ರಿ ಕಾಯಿನ. ಏನೋವ ಏನ್ ಪದ್ಧತಿ ಐತಿ ಏನ. ಲಗು ಅಡಿಗೆ ತಯಾರು ಮಾಡ್ರಿ. ಮಾವನ್ ಕರ್ಕೊಂಡ್ಬರ್ತೀನಿ ಹೋಗಿ. ವೈನಿ, ಜಾತ್ರೆ ಮಾಡಕ ಇವ್ರು ಬಿಡಂಗಿನೇ ಇಲ್ಲ. ಲಗು ತಯಾರಿ ಹೋಗೋಣಂತ. ನಮ್ಮ ಅಂಕರು ಜಾತ್ರೆಗೆ ಹೋಗಿನಂದ್ರೆ ಅಲ್ಲೇನ್ ಮಾಡ್ತಿ ಬಿಡ ಅಂತ ಬೈತಾ. ನೀನು ದೊಡ್ಡ ವೈನಿ ನಾನು 3 ಜನ ಹೋಗೋಣ. ಸರಿ ಆಯ್ತಾ. ಅಬ್ಬಬ್ಬರೇನಿ ಅರಬಟ್ಟಿಗೆ ಅಲ್ಲಿ ಸೀರೆ ಬಾತ್ರ ಬಾರಿ ಮಸ್ತ್ ಆಗೈತಿ. ಹೌದಾ, ಚಂದಾಗೈತೆ? ಚಂದಾಗೈತಿ. ಯಾಕೆ ತಂದಿಲ್ಲ ಇದನ್ನ ಸೀರೆನ? ಮೊನ್ನೆ ನಮ್ಮ ತಂಗಿ ಹತ್ರ ಹೋಗಿದ್ನಲ್ಲ, ಅವತ್ತು ತಗೊಂಬಂದಿವ. ಎಷ್ಟು ರೊಕ್ಕ ಕೊಟ್ಟಿಲ್ಲ, ಚಂದವಾಗಿತ್ತು ನೋಡಿದ್ದು ಸೀರೆ. ರೊಕ್ಕ ಎಲ್ಲ ಕೊಟ್ಟಿನಿ, ಆದ್ರೆ ಸೀರೆ ಹಲ್ಕ ಭಾಳ ಐತಿ. ಹಾಗೆ ಚಲೋ ಐತಾ ಸೀರೆ? ಏನು ಉಟ್ಕೊಂಡು ಮಡ್ಚಿರಾಕ ಅದಕ್ಕೇನಾಕತ್ತೇಳು? ಏನ್ ದಿನ ಏನ್ ನೀರ ಹಾಕೋದೈತೇನ? ಮತ್ತೆ ಇವಂತ ಸೀರೆ ಹಿಂದಲಿ ಅಲ್ಲೇ ನಮ್ಮ ತಂಗಿ ಜಂಪರ್ ಹೊಲದ ಕಸಿಲ್ ನೋಡು, ಚಂದ ಹೊಲ್ದಾಳ ಬಿಡು. ಹಿಂದೇನ ಡಿಸೈನ್ ಪೈಜನ್ ಇಟ್ಟಲ್ಲ. ಬ್ಯಾಡ ಅಂತ ಅಂದ್ಯವ. ನನಗೇನು ವಯಸ್ಸಾಗೈತಿವ, ಸೊಸಿ ಕಂಡಿನಿ ಬ್ಯಾಡ್ಲಿ ಅಂತ ಅಂದ್ರೂ ಗಾಯದ ಡಿಸೈನ್ ಇಟ್ಟು ಹೊಲ್ದ ನೋಡು. ಒಟ್ಟು ಚಂದ ಕಾಣಕತ್ತಿಲ್ಲಿ. ಇನ್ನೂ ಹೊರಗೆ ಕಣ್ಣು ಕಾಂತಿ. ಎಲ್ಲಿದ ಸೊಸಿ? ಇನ್ನೂ ಬಂದಿಲ್ಲ. ಜಾತ್ರೆ ಐತೆ ಬರ್ರಿ ಅಂತ ಮುದ್ದಾನ್ ಹೇಳಿನಿ, ಇನ್ನೂ ಬಂದಿಲ್ಲ ನೋಡು. ಇನ್ನೇನು ಬರ್ಬೋದು. ಹಂಗಾರ ಅಡಿಗೆ ಪಡಿಗೆ ಮಾಡಿ ತಯಾರಾಗಿ ನಿಂತು ಬಿಡು. ಕಾಯಿ ಹೊಡ್ಸ್ಕೊಂಡ್ ಬಂದೇನು? ಇಲ್ಲ, ನಮ್ಮ ಸೊಸಿ ಬರ್ಲಿ ಅಂತ ಕಾಕೊಂತ ನಿಂತೀನಿ. ಹಿಂದೆ ಕಾಯಿ ಹೊಡ್ಸಿದ್ರ ಆತಕ್ಕೆ ಬಂದಿಂದ ಒಬ್ಬಕ್ಕೆ ಹೋಗಿ ಏನು ಹೊಡ್ಸ್ಕೊಂಡ್ ಬರ್ಲಿ. ಅಡಿಗೆ ಪಡಿಗೆ ಎಲ್ಲ ಮಾಡಿರ್ತೀನಿ. ಯಾರು ಬೀಗರು ಬಿದ್ರು ಬಂದಂಗಿಲ್ಲ. ನಮ್ಮ ತಂಗಿಗೆ ಬಾ ಅಂತ ಹೇಳಿದ್ನ್ಯಾ. ಆಕೆ ಇಲ್ಲಿ ಬಿಡ ಅಕ್ಕ, ಹುಡುಗರು ಸಾಲಿದವ ಅಂದ್ಲ. ಇನ್ನು ಲಕ್ಷ್ಮ ಆಕಿನ ಕರ್ಕೊಂಬರ್ಲಿಲ್ಲವ ನಾನು. ಜಾತ್ರೆ ಮಾಡಿ ಹೋಗಿತ್ತು ಬಿಡ ಹುಡುಗಿ. ಬ್ಯಾಡವ ಯವ್ವ, ಇಲ್ಲಿ ಕತ್ತಂತ್ರ ಗೊತ್ತಾಯ್ತಲ್ಲ. ಮತ್ತೆ ಬಂದ್ಲಂದ್ರ ಮತ್ತೆ ಅವು ಫೋನ್ ನಂಬರು ಇಸ್ಕೊಂಡು ಮತ್ತೆ ಅವು ಹಂಗೆ ಚಲೋ ಆಗ್ಬಿಡ್ತಾವಲ್ಲಿ. ಹೌದು ಬಿಡು, ನೀ ಅನ್ನೋದು ಕರಿ ಐತಿ. ಏನು ವರ್ಷ ಜಾತ್ರೆ ಇದ್ದೇ ಇರ್ತತೆ. ಈ ವರ್ಷ ಮಾಡ್ಲಿಕ್ಕಂದ್ರೆ ಮತ್ತೆ ಇನ್ನು ಮತ್ತೆ ಬೇಕಾದಷ್ಟು ಜಾತ್ರೆ ಇರ್ತಾವ ಬಿಡು. ಮಾಡಿದ್ರಾತ್ ಎಲ್ಲರಿಗೂ ಒಂದು ಮಾತು ಫೋನ್ ಹಚ್ಚಿ ಕರ್ದೀನಿ. ಏನು ಎದಿ ಮೇಲೆ ಬಿದ್ದು ಕರಿಯಾಕತ್ತನು ಒಳಮ ನಾ ಎಲ್ಲಿ ಕರಿಯಾಕ ಹೋಲಿವ. ಒಂದ್ಸತಿ ಕರೆದು ಮುಗಿದು ಹೋತು. ಅದಕ್ಕೆ ಯಾರು ಬಂದಿಲ್ಲ. ನಾ ಏನು ಭಾಳ ಮಾಡಿಲ್ವಾ ಗೋಧಿ ಹುಗ್ಗಿನ. ಒಂದು ಅರ್ಧ ಕಿಲೋ ಅಟ್ಟ ಹಾಕಿನಿ. ಅರ್ಧ ಕಿಲೋ ಉಂಡು ಉಳಿತೈತಿ. ಅದು ನಮ್ಮ ಸಸಿ ಏನು ಜಿಗುತ್ ತಿನ್ನಕ ಆಟ್ರಾಗ ಐತಿ. ಅದು ಗಣ ಅನ್ನೊಂದುಗಳಿಂದ ಐತಿ. ಅದು ಎಟ್ಟಿಟ ತಿಂತತಿ. ಆಕಿ ತಂಗಳು ರೊಟ್ಟಿ ಇದ್ರೆ ಸಾಕು ನೋಡುವ. ಚಲೋ ತಗ ಸಾರಿದ್ರೆ ಹಾಕೊಂಡು ತಿಂದ್ಬಿಡ್ತಾ ಆಕಿ. ಇನ್ನು ನಮ್ಮವ ಅದಕ್ಕೂ ಒಂದಿಟ್ಟು ಸಕ್ರೆ ಜಡ್ ಸೇರೈತಿ. ಅವನು ಭಾಳ ತಿನ್ನಂಗಿಲ್ಲ. ಏನು ಉಂಡ್ರೆ ನಾನು ಬೇಕಿ ನೋಡು. ಇನ್ನು ನಮ್ಮ ಅರ್ಜುನ ಅದು ಭಾಳ ಸೀಟು ತಿನ್ನಂಗಿಲ್ಲ. ಅದಕ್ಕೆ ತಡ್ಕ ಮಾಡೀನಿವ. ಏನು ಭಾಳ ಏನು ಮಾಡಕ್ಕೆ ಹೋಗಿಲ್ಲ. ಒಂದಿಟ್ಟು ಬದ್ನಿಕಾಯಿ ಪಲ್ಯ ಮಾಡಿನ, ಒಂದು 2 ಚಪಾತಿ ಲಟ್ಟಿ ಸುಟ್ಟಿನಿ. ನಿಂದೆಲ್ಲ ಆಗೈತಿನ? ಅಯ್ಯೋ ಹೋಗ್ಬೇಕು ಹೊಂಟಿಲ್ಲ ಗುಡಿಗೆ. ಅಡಿಗೆ ಎಲ್ಲ ಮಾಡಿದ್ನ ಅಲ್ಲನ. ಮತ್ತೆ ಮನ್ಯಾಗ ಅಂಕರು ಈ ಹಬ್ಬ ಹರಿದಿನ ಜಾತ್ರೆ ನಿಮ್ನಿದ್ದಾಗ ನಮ್ಮ ಮನ್ಯಾಗ ಕುಸ್ತಿ ಕುರ್ಕೊಂಡು ಹಿಡಿದಿರ್ತಾರ. ಅದಕ್ಕೆ ಕರ್ಕೊಂಬಂದಿಲ್ಲ ನಾ ಲಕ್ಷ್ಮೀನ. ತಡಿ, ನಿನ್ನ ಮಗಳಿಗೆ ತಾಳಿ ಕಟ್ಟೆ ಕೈ ಬಿಡ್ತೀನಿ. ಅಲ್ಲೇ ಫೋನ್ ಐತಿ ನೋಡು, ಹಗುರ್ಕ ತಗೊಂಬ. ಅಯ್ಯೋ ಅಲ್ಲೆಪ್ಪ ಹೆಣ್ಣು ಮೊದ್ಲೇಕಾಗಿ ಹರಕ್ಕೆ ಹಗ್ಗಿದ್ದಂಗೆ ಅದಾಳಪ್ಪ. ಅದೇನೋ ಅತ್ತಿ ಮತ್ತೆ ಏನಾರ ಅಂದ್ರೆ ಮಾಡೋದು. ಮತ್ತೆ ಹಿಡ್ಕೊಂಡು ಬಿಡಲ್ಲ ಅಂದ್ರೆ ಮಾಡಲಿ.
ಏ ಆಕೆ ಮಾತಿನ ಗದ್ದಲ್ದ ನಿಂತಾಳ ಹೋಗ್ಲಿ ಅಲ್ಲಿ ಇಟ್ಟ ನಾವು ಕಟ್ಟಿ ಮ್ಯಾಗ ಹಗರ್ಕ ತುಂಬ ಫೋನು. ಹ್ಞೂ ಸರಿ. ಈಗ ಅದಕ್ಕೆ ಹೊಡೆದಾಕತೈತಿ ನಿಮ್ಮ ಮನ್ಯಾಗ ರೈತಲ್ಲ ಯಾವ ನಮ್ಮ ಅತ್ತಿ ಯಾ ನೋಡಿದ್ರು ಕಾಲ್ ಕೆದ್ರಕೊಂಡ್ ಜಗಳನ ಮಾಡ್ತಿರ್ತೈತಿ. ಆ ಸಂಗೀತ ಅವ್ನು ಕೂಡ ಅವ್ರವ್ ಜಗಳ ತಗದ ಅದು ಹತ್ಕೊಂತ ಕುಂತಿ ಸಂಗೀತ ಬಾರ ಕಾಯಿ ಹೊಡ್ಸ್ಕೊಂಬರು ನಂದು ಆಕಿನೂ ಬರ್ಲಿಲ್ಲ. ಇನ್ನ ನಮ್ಮ ರುಕ್ಮಿಣಿನ ಬರ್ರಿವ ಜಾತ್ರೆಗೆ ಇಲ್ಲೇ ಬಂದ್ಬಿಡ್ರಿ ಇಲ್ಲೇ ನಮ್ಮ ಮನೆಗೆ ಅಂತಂದ್ವಿ. ಇಲ್ಲವ ನಾವು ಅಲ್ಲೇ ಆಚೆ ಕಡೆ ಮನ್ಯಾಗ ಇರ್ತೀವಿ ಅಂತಂದ್ರು. ಮತ್ತೆ ಇನ್ನು ನೀವು ಬರ್ರಿವ ಕಾಯಿ ಹೊಡ್ಸಕ್ ಹೋಗೋಣ ಅಂತಂದ್ರ ಒಬ್ಬಾಕಿ ಮಕ ಅತ್ತಾಗ ಒಬ್ಬಾಕಿ ಮಕ ಇತ್ತಾಗ ಒಟ್ರು ತಿರ್ಗಾಡ್ಕೊಂತ ಕುಂತ್ರವ ಹೋರತ್ತಗಂತೆ ಬಡ ಬಡ ಕಾಯಿ ಹೊಡ್ಸ್ಕೊಂಡ್ ಬಂದ್ ನಾನು ಬರೀ ಒಂದು ಹೂವಕ್ಕೆ ಜಗಳ ಮಾಡಕತ್ತಾಳ ನಮ್ಮ ಹೆಣ್ಮಗಳು ಅಂತಂದ್ ನೋಡ. ಈ ಲಘು ತೊಗೊಂಬ ಅಲ್ಲಿ. ತಗೋ ಅಣ್ಣ. ಈಗನ ಜಗಳ ಗಂಟೆ ಐತಿ ಬಿಡಿವ ಇಟ್ಟು ಮುದಿ ವಯಸ್ಸಾದ್ರೂ ಇನ್ನೂ ಜಗಳ ಮಾಡತ್ತಾಗಿಲ್ಲದ ನಿಮ್ಮ ಹೆಣ್ಮಗಳದು ಯಾವ ತಗ್ಗಂಗಿಲ್ಲ ತಗೋದು. ಹೂನೇರ್ ಬರ್ತಾರಂತೆ ದಾರಿ ಕಕೊಂತ ನಿಂತೀನಿ ಯಾರೊಬ್ರು ಹೂನೇರ್ ಬರೋಣವಲ್ರು. ಇವತ್ತು ಯಾರು ಹೂನೇರ್ ಬಂದೇ ಇಲ್ವಾ? ನಿನ್ನೆ ನಮ್ಮ ಜಾತ್ರೆ ಐತಂತೆ ಪ್ಯಾಟಿಗೆ ಹೋಗಿದ್ನಲ್ಲ ಅಲ್ಲೇ ಹೂವ ತಗೊಂಬಂದನ. ಅವು ಮಗ್ಗಿದ್ದು ಅಲ್ಲಿ ಅವು ಪ್ಯಾಸ್ಲಿ ಕಾಯಿ ಹಾಕಿ ಮ್ಯಾಗ ಒಂದು ಕ್ಯಾನದಾಗ ಹಾಕಿ ಮುಚ್ಚಿಟ್ಟಿದ್ನಿವ. ಅವು ಹಾಲಿನ ತರ್ಮಸ್ ಬರ್ತಾವಲ್ಲ ಅದ್ರ ಹಾಕಿ ಮುಚ್ಚಿಟ್ಟಿದ್ನ್ಯಾ. ಮುಂಜಾನೆಂದು ತಕೊಂಡು ನೋಡು ಅದಕ್ಕೆ ತುಡ್ಗಿಲೆ ತಂದು ಕೊಟ್ಟಾನ ಇಂತಿಗೆ ಹೂವನ ಅಂತೇಳಿ ಏನು ಹುತ್ತು ಹತ್ತಿ ಎಬ್ಬಿಸ್ಬಿಡ್ತಾ. ಇದು ಮುದಿಕೆ ಸೋ ಅಂತೆ ಚಲೋ ಮಾಡ್ತಾ ಒದ್ರಿ ನೀವು ಅಂತೆ ಬಡ ಬಡ ಅವರು ಒದ್ರಕ ಚಲೋ ಮಾಡಿದ್ರು. ಬಡ ಬಡ ಅಡಿಗೆ ಮಾಡ್ಕೊಂತ ಕುಂತ್ನಿ. ಅದು ಸಂಗೀತ ನನ್ನ ಸಂಬಂಧ ಜಗಳ ಮಾಡ್ತು. ಇಲ್ಲ ಹಿಂಗೆ ಹಿಂಗೆ ಅಂತಂದ್ರೆ ಅದಕ್ಕೂ ಹುಡುಗಿ ಬಾಯಿ ಬಂದಂಗೆ ಮಾತಾಡಿಲ್ಲ ನಮ್ಮ ಹೆಣ್ಮಗಳು. ಅದು ಹತ್ಕೊಂತ ಕುಂತು ಈಗನ ಪಿಸಾಡ್ಬಿಡೋದಾದ್ರೆ ಬಿಡ ಇಲ್ಲಿ ಮನ್ಯಾಗ 3 ಮಂದಿ ಅಲ್ಲ ಇವ್ರು ಅತ್ತಂಗಿರು. ಈ 3 ನಂಬರ್ ತಗೊತೀನಿ ತಕೊಂಡ ಫೋನ್ ಹಚ್ತೀನಿ. ಈ ಯಾರ ಮನ್ಯಾಗ ಅದಳ ಗೊತ್ತಾಗತ್ತ. ಹೋಗ್ಲಿ ಹೊಳ್ಳಿ ಇಟ್ಟು ಬಾ ಅದನ್ನ ಫೋನ್. ಅಯ್ಯ ಯಾರ ಹೂನ್ಯಾರು ಬಂದ ಬಿಟ್ರು ತಡಿ. ಈ ಲಗುನ ಬರ್ಲಿ. ಏನೈತಿ ನೋಡು ನಿನ್ನ ಮಗಳನ್ನ ಓಡಿಸ್ಕೊಂಡು ಹೋಗಿ ಲಗ್ನ ಹಾಕಿನಿ ಐತಿ. ಪುಟ್ಟಕಮ್ಮ ಏನ ಹೂ ಮಾರಕತ್ತೇನ? ಹೂನಯ್ಯವ ಏನಾರ ಒಂದು ಮಾಡಿ ಹೊಟ್ಟೆ ತುಂಬಿಸ್ಕೋಬೇಕಲ್ಲ ರೇಣವ. ನಿನ್ ಏನ್ ಕಡಿಮೆ ಐತಿ? ಮಕ್ಕಳೆಲ್ಲ ನೌಕರಿ ಬಂದ್ಯಾರ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಕೇಳ್ತಿ. ನಿನ್ನ ಮೂಳ ಯಾರ್ದಾರ ಮರ್ಯಾದೆ ತೆಗದಿ ರೇಣವ. ಹೇಳ್ಕೊಂಡಷ್ಟು ಎಲ್ಲ ಸುಲಭ ಇಲ್ಲ ಯವ್ವ. ಯಾ ನೌಕರಿ ತಗೊಂಡ್ ಏನು ಬೆಂಕಿ ಹಚ್ಚಿ ಸೈ ಯಾ ಮಕ್ಕಳನ್ನು 10 ರೂಪಾಯಿ ಕೊಡಂಗಿಲ್ಲ ರೇಣವ. ಮತ್ತೆ ಇನ್ನೇನ್ ಮಾಡ್ಲಿವ ನನಗೂ ರೊಕ್ಕ ಬೇಡ. ನನ್ನ ಹೆಣ್ಮಕ್ಳನ್ನು ಜಾತ್ರೆ ಕರ್ಕೊಂಬಂದಿನಿ ಮತ್ತೆ ಅವ್ರು ಸೀರೆ ಪಾರಿ ಕುಬ್ಸ ತರೋದು ಬೇಡ. ಅದಕ್ಕೆ ಇವನ್ ಹೂ ಮಾರಿ ಜೀವನ ಸಾಕ್ಸಕತ್ತೀನಿ. ನನ್ನ ಮಕ್ಕಳು ಒಂದಿಷ್ಟು ಮಲ್ಲಿಗೆ ಹೂವ ಆಬಲ್ಲಿ ತಂದಿದ್ನ್ಯಾ. ನನ್ನ ಹೆಣ್ಮಕ್ಳು ಇಬ್ರು ಕಟ್ಟಿದ್ರು ಮಗ ಮಾರ್ಕೊಂಬರ್ತೀನಿ ತಡ್ರಿ ಅಂತೆ ಬಂದಿನಿ ನೋಡು. ಯಾ ಗಂಡು ಮಕ್ಳು ಯವ್ವ ಯಾ ಸತ್ಯಾರು ಯಾರಿಗ್ಯಾರು ಹೋಗಂಗಿಲ್ಲ. ಹೌದು ಹೆಂಗ್ ಮಾಡಿ ಹೂವ 30 ರೂಪಾಯಿ ಮಾಡ ನೋಡು. ತೀರ ಮಾಡಕ್ ನೀನು 30 40 20 ರೂಪಾಯಿ ಮಾಡ್ಕೊಡು ತಂಗಿ ಪುರೋಟ ಹೆಂಗಿಲ್ ಬಿ. ಅಯ್ಯ ಪೇಟೆಗೆಲ್ಲ ನಮ್ಮ ತಗೊಂಬಂದನ ಅಲ್ಲ 25 ರೂಪಾಯಿ ಮಾಡ ತಂದಾನ. ತೀರ ಮಾಡಕ್ಕೆ ಕೊಡು ಒಂದು 2-3 ಮಾತು ಅಂತ ಇಲ್ವ ತಂಗಿ? ಆಗಂಗಿಲ್ಲ ಪ್ರೇಸಿದ ಹೂ ಅದ ನಿಂತೆಲ್ಲ ಹುಟ್ಟು ಬಾಡ್ಯಾವು ನಾನು ಪ್ರೇಸ್ ಹೂವ ತಗೊಂಬಂದಿನಿ. ಅದವ ತುಟ್ಟ್ಯಾಕ ಬೇಡ ಹೋಗು ಏನವ. ಹೂವಿಗೆ ಲೆಕ್ಕಾಚಾರ ಹಾಕಬಾರ್ದು. ಮುತ್ತೈದು ಮಕ್ಕಳು ತಗೋ ಏನಾಗಿಲ್ಲ 30 ರೂಪಾಯಿ ಮಾಡ ಮಾಡ್ಕೊಡ್ತೀನಿ ತಗೋ. ಸರಿ ಆಯ್ತಾಳೆವ ಒಂದು 3 ಮಾಳ ಕೊಟ್ಬಿಡು. ಒಂದು 5 ಮಾಳ ತಗೊಂಡ್ಬಿಡು. ಇವ ಸಾಕು ಇವ ನಂಗೆ ಕಟ್ರ ಹೂ ಬೇಕು ಸಾಕು. ಒಂದು 3 ಮಾಳ ಕೊಡು 4 ಮಾಳ ಕೊಡ್ತೀನಿ ನೋಡು. ನಿನ್ ಸೊಸಿ ಕರ್ಕೊಂಡ್ ಬರ್ಬೇಕಿಲ್ಲ ಜಾತ್ರೆ ನೋಡ್ಬೇಕಿತ್ತು. ನನ್ ಕೂಡ ಮಾತಾಡಂಗಿಲ್ಲ ಬೇಕಿ. ಯಾವ ಮಾಡ್ತಾಳ ನನ್ ಕೂಡ ಯಾಕ? ಅದನ್ನ ನಿನ್ನ ಸೊಸಿ ಕೇಳು. ಒಳ್ಳೆ ಇದ್ರೇನ್ ಮಾಡಿದ್ಯೋ ಯವ್ವ ಯಾಕರ ಇದ್ರೇನ್ ಮಾಡಿದ್ವಿ ನಾನು ಅನಿಸ್ಬಿಟ್ಟತಿ. ಮನೆ ಅಂತವಲ್ಲಿ ಅನ್ನಂಗಿಲ್ಲ ಆಡೋಂಗಿಲ್ಲ ಏನ್ ಮಾಡಿದ್ರು ಮುಕ್ಳು ಮುಚ್ಕೊಂಡ್ ಕುಂದಿರ್ಬೇಕು. ಈಗೇನ ನಾಳೆ ಒಟ್ರು ಕೂಡಿ ಬರ್ತಾರ ಏನ ನೋಡ್ಗ ದೊಡ್ಡ ಜಾತ್ರೆ ಐತಿ. ಈಕಿಗೆ ವೈನಿಗೆ ಕಬರಿ ಐತಿಲ್ಲ ಬರ್ಬೇಕಿಲ್ಲ. ತವ್ರ ಮನಿಗೆ ಹೋಗಿ ತವ್ರ ಮನೆಯಾರ ಹೊಂಟ್ರು ಕಟ್ಕೊಂಡು ಇವತ್ತು ಬಂದು ಕುಂದ್ರಾಕಿ ಮಗಳನ್ನ ಕರ್ಕೊಂಬಂದು ಎಂತದಿದು ಯವ್ವ ಏನ್ ಮಾಡುದು. ಅವು ಹಂಗ ಅದಾವು. ನನ್ನ ಬಸ್ಸಿಗೆ ಹತ್ತಿಸಿ ಮುಂದೆ ಕಳಿಸಿದ್ರು ಬಂದೆ ನಾನು. ಅದಕ್ಕ ನಾನು ಓಡಿ ಬಂದೆ ಅಲ್ಲನ ಏನವ ಯವ್ವ ಇನ್ನು ಅವ್ರದ್ದು ಹುಟ್ಟುದ ಸಡಗರ ಎಲ್ಲಿ ಮಾಡ್ಲಿ ಅಂತ ಬಂದಿನ ನಾನು. ಕರೆ ಅಂದ್ರವ ಯವ್ವ ನನಗಂಕರು ಮಿಕ್ಕಿ ಬಿಟ್ಟತ್ ನೋಡ್ಬೇ ಯವ್ವ. ನನಗೂ ಏನು ಜಾತ್ರೆ ಬರ್ಬೇಕಂತ ಏನು ಇದ್ದಿದ್ದಿಲ್ಲ ಅಲ್ಲನ. ನನ್ನ ಮಗಳು ನೀನು ಬಾ ಬೇಯವ್ವ ಅಂತಂದ್ಲು. ಅದೇನು ಬೇಯವ್ವ ನಮ್ಮನಿ ಕಿರಿಕಿರಿ ಮಾಡ್ತಾ ಅಂತ ನೀನು ಸೊಸಿ ನನ್ನ ಮಗಳಿಗೆ. ಯವ್ವ ಏನು ಹೇಳೋದು ಆಕಿನೂ ಹಂಗ ಅದಾಳ ಈಕಿನೂ ಹಂಗ ಅದಾಳ ಯಾರಿಗಂತ ಹೇಳಿ ಇಬ್ರು ಜಗಳ ಮಾಡ್ಕೊಂಡು ಮಕ್ಕೊಂಡ್ ಬಿಡ್ತಾರ. ಇಟ್ಟು ವಯಸ್ಸಾಗೈತಿ ನಾನು ಬಾಂಡೆ ತಿಕ್ಕುದು ನಾನು ಒಗ್ಯೋದು ಕಡಿಕೆ ಉಕ್ಕ ನಾನು ರೊಟ್ಟಿ ಬಡಿಯೋದಂಕ್ರ ಆಗಂಗಿಲ್ಲ. ಕೂಳುನು ನಾನು ಕುಚ್ಚ ಹಾಕ್ಬೇಕು. ನನ್ನ ಹಣೆ ಬಾರಿ ಹಿಂಗತಿ ಐತಿ. ನೀನ್ ಸಸಿ ಹೇಳ್ಬೇಕಿಲ್ಲ ಇನ್ನು ಸಣ್ಣದ ಮಾಡ ಐತದು ಆಕಿ ಕೂಡಿ ಏನ್ ಜಗಳ ಮಾಡ್ತೀಯಂತೆ. ಅಯ್ಯೋ ಯವ್ವ ಆಕಿ ಕೂಡಿ ಏನ್ ಬಾಯಿಗೆ ಹತ್ತದ ಹೇಳ ಯವ್ವ. ಅಲ್ಲ ನಾ ಮುಂಜಾನೆ ಬಂದು ಒಟ್ಟು ಮನಿ ಕಳ್ಕೊಂಡೆ. ಇಲ್ಲೇ ಕಾಣ್ಕಾಣ್ ಬರುವ ಒಟ್ಟು ಸುಮ್ಮನೆ ಪಟ್ಟಿ ತೆಗ್ದೇನು ನೋಡು. ಇನ್ನೇನ್ ಮಾಡುದು? ಇನ್ನು ಅವ್ರು ಬರೋ ಮಟ ಬಾಯಿ ತಕೊಂಡ್ ಕುಂದ್ರದ
ಮಾಡಿ ಇನ್ನೂ ಗಟ್ಟು ಕೆದಿ ಮಾಡಿ ನೀನು. ಯವ್ವ ಯಾರು ಯಾಕೆ ಯವ್ವ ನೆನ್ಪರಿದೇನು? ಯವ್ವ ಪಾರೋ ಬಂದಳ. ಓ ಸಾವ್ಕಾರ್ತಿ, ಬಾರವ ಗೌಡ್ತೇನಿ. ಯಾಕೆ ಹಂಗತಿ ಅಂತೀವಿ? ಇನ್ನೇನು ಮತ್ತೆ ಅಲ್ಲನ ನಮ್ಮ ನೌಕರಿ ಎಲ್ಲ ನೆನಪ ಹಾರಿಬಿಟ್ಟು. ಇಲ್ಲ ಅಕ್ಕ ಹೆಂಗೆ ನೆನಪು ಹಾರಕ್ಕಾಗತ್ತೆ ಹೇಳು? ಇನ್ನೇನು ಮತ್ತೆ ಮೊನ್ನೆ ಲಗ್ನಕ್ಕೆ ಬಂದಿದ್ದೆ ಅಂತ ನಮ್ಮ ಊರಿಗೆ ಬಂದು ಮನೆ ಬರ್ಲಾರ ಹೋಗ್ಯಾಳ. ಇಡೀ ಮನೇಸ್ ಮಂದಿನ ಬಂದಿದ್ವಿ. ಹಂಗ ಕಾರ್ ತಗೊಂಡು ಬಂದು ಹಂಗ ಹೋಗಿ ಅಕ್ಕಿ ಕಾಳು ಹಾಕಿದಾರ. ಸಾವುಕಾರ ಬಂದೇವ ನಮ್ಮಂತವ್ರನ್ನ ಯಾಕೆ ಮಾತಾಡ್ತೀರಿ ಹೇಳು? ನಾನು ಸ್ವಂತ ನಿಮ್ಮ ಒಳಗೆ ಹುಟ್ಟಿದ್ದು ಅಕ್ಕಾಗಿದ್ನಿ ಅಂದ್ರ ನನ್ನ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಿ. ಯವ್ವ ಯಾಕ ಹಂಗತಿ ಹಣ್ಣು ಬೇಡಕ್ಕ. ಮೊಮ್ಮಕ್ಳಿಗೆ ಎಲ್ಲಿ ಅದಾರ ಕರ್ಕೊಂಡ್ ಬಂದಿಲ್ಲ. ನೀ ಬಂದ ಅಂತ ಗೊತ್ತಾತ, ಅದಕ್ಕೆ ನಾ ಮಾತಾಡ್ಸ್ಕೊಂಡು ಹೋದ್ರಾತಂತ ಬಂದೆ. ಅಲ್ಲೇ ಜಾತ್ರೆ ಸಿಗ್ತಾರ ಅವು ಮನ್ಯಾಗ, ಮತ್ತೆ ಮಂದಿ ಮಕ್ಳು ಬರ್ತಾರ, ಮತ್ತೆ ಅಡಿಗೆ ಪಡಿಗೆ ಮಾಡೋರು ಯಾರು, ಅದಕ್ಕೆ ಒಂದಿಟ ನೋಡ್ಕೊಂಡಿರವ ಅವ್ರು ಮಾತಾಡ್ಸಿ ಬರ್ತೀನಿ ಅಂತ ಬಂದ್ ನಾನು. ಏನ್ ಬೇ ಯಾರು ಕಾಣವಲ್ರ? ಅಣ್ಣ ಹುಡುಗರು ಯಾವ ಬಂದಿಲ್ಲನ? ಅವ್ರ ಹೆಂಗ್ ಬರ್ತಾರ? ದೊಡ್ಡ ದಾಸಾನಿ ವಂಶಸ್ಥರ ಅವರು. ಇದೊಂದು ಮುದಿಕೆ ಐತಲ್ಲ ಮಾಡಾಕ, ಅವರು ಒಟ್ಟರು ಆಕಿ ತವ್ರ ಮನೆಗೆ ಹೋಗ್ಯಾಳ. ತವ್ರ ಮನೆಗೆ ಹೋಗ್ಯಾಳ ನಮ್ಮ ವೈನಿ ಅನ್ಸ್ಕೊಂಡಾಕಿ. ಹೋಗಿ ತವ್ರ ಮನೆಯವ್ರನ್ನ ಕರ್ಕೊಂಡು ಮತ್ತ ನನ್ನ ಸಸಿನ ಕರ್ಕೊಂಡು ಸೀದಾ ಉಣ್ಣಾಕ್ ಬರೋ ಆಕಿ. ತಾವು ಹೆಂಗ್ ಬಂದ್ಲ? ಈ ಮುದುಕಿನ ಬಸ್ ಹತ್ತಿಸ್ ಕಳ್ಸ್ಯಾರ. ನೀ ಅಲ್ಲಿ ಊರಿಗೆ ಹೋಗಿ ಒಂದ್ ಸ್ವಲ್ಪ ನೀರು ಪಾರಿ ತಗೋ, ಒಂದಿಟ್ಟು ಕಸ ಪಸ ಹುಡುಗಂತೆ ಕಳ್ಸ್ಯಾರ ನೋಡು. ಚಂದ ಐತಲ್ಲ ಹಂಗಾರ ಮನಿ ಎಲ್ಲ ಸ್ವಚ್ಛ ಅವು ಮಾಡಿಲ್ಲನ? ಅವು ನಾ ಮಾಡ್ತು. ಮತ್ತೆ ನೀರು ತುಂಬಾಕತ್ತಿದ್ಲ ನಾ ಬಂದಾಗ. ಮತ್ತೆ ಏನ್ ಮಾಡ್ತೀಯವ ಅಂತೇಳಿ ನಾನು ನೀರು ತುಂಬಿದ್ ನೋಡು.